ನಮಸ್ತೆ ರೀ ಫ್ರೆಂಡ್ಸ್, ಎಲ್ಲರಿಗೂ ತುಳಸಿ ವಿವಾಹದ ಶುಭಾಶಯಗಳು ನಿಮಗೆಲ್ಲರಿಗೂ. ಫ್ರೆಂಡ್ಸ್ ನೋಡಿರಿ, ತುಳಸಿ ವಿವಾಹ 2 ದಿನ ಬಂದಿತ್ತು, ಮಂಗಳವಾರ ಬುಧವಾರ ಅಂತಂದು. ಮಂಗಳವಾರದ ದಿನ ಏಕಾದಶಿ ಇರೋದಕ್ಕೋಸ್ಕರ ನಾನು ಕೆಲವು ಜನ ಮಾಡಬಾರ್ದು ಅಂತ ಹೇಳಿದರು. ಹಾಗಾಗಿ ನಾನೇನು ಮಾಡಿದೆ, ಬುಧವಾರದ ದಿನ ಬೆಳಗ್ಗೆ ಮುಹೂರ್ತ ಬೆಳಗ್ಗೆ 5 ಗಂಟೆಯಿಂದ 7:30 ತನಕ ಇತ್ತು ಅಂತ ಹೇಳಿದರು. ಹಾಗಾಗಿ ನಾನು ಬೇಗನೆ ಎಲ್ಲ ಎದ್ದು ಒಂದು 6:30 ಅನ್ನೋಷ್ಟೊತ್ತಿಗೆ ನಾನು ಎಲ್ಲ ಪೂಜೆನೂ ಮುಗಿಸಿದ್ದೆ. ವಿಶೇಷ ದಿನಗಳಲ್ಲಿ ಈ ಥರ ವಿಶೇಷ ಪೂಜೆಗಳು ಇದ್ದಾಗ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ, ಅದು ಅಲಂಕಾರ ಮಾಡೋಕ್ಕೆ ದೇವಿದು, ಆಮೇಲೆ ಪೂಜೆ ಸಾಮಾನೆಲ್ಲ ಹೊಂದಿಸ್ಕೊಳಕ್ಕೆ. ಹಾಗಾಗಿ ನಾನು ಏನು ಮಾಡಿದ್ದೆ, ನೈಟೇ ಸ್ವಲ್ಪ ಇದನ್ನೆಲ್ಲ ಕಟ್ಟೆಲ್ಲ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಮಾಡೋಕ್ಕೆ ಸ್ವಲ್ಪ ನನಗೆ ಈಸಿ ಆಗಲಿ ಅಂತಂದು ನೈಟ್ ನಾನು ಯಾವ ಪೂಜೆ ಮಾಡಿದ್ರು ಅಷ್ಟೇ ರೀ, ಸ್ವಲ್ಪ ಮುಂಚಿತವಾಗಿ ಒಂದು ಸ್ವಲ್ಪ ಏನೇನು ಪ್ರಿಪ್ರೇಷನ್ ಇರಬೇಕಲ್ಲ ಅಷ್ಟನ್ನು ನಾನು ಮಾಡಿಟ್ಕೊಂಡು ಬಿಟ್ಟಿರ್ತೀನಿ. ಯಾಕಂತಂದ್ರೆ ಒಬ್ಬರೇ ಆಗಿಬಿಟ್ರೆ ಮನ್ಯಾಗ ನಿಜವಾಗ್ಲೂ ಎಲ್ಲದನ್ನು ಮಾಡ್ಕೊಂಡು ಮಾಡೋಕ್ಕಂತೂ ಟೈಮ್ ಭಾಳ ಬೇಕಾಗ್ತದೆ. ಹಾಗಾಗಿ ನಾನು ಯಾವ ಪೂಜೆ ಮಾಡಿದ್ರೂ ಮುಂಚಿತವಾಗಿ ಒಂದು ಸ್ವಲ್ಪ ಏನೇನು ಪ್ರಿಪ್ರೇಷನ್ ಬೇಕಲ್ಲ ಮುಂಚಿತವಾಗಿ ಮಾಡಿ ಇಟ್ಕೊಂಡಿರ್ತೀನಿ, ಈಸಿ ಆಗಲಿ ಅಂತ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಾಗಾಗಿ ಈ ಪೂಜೆನೂ ಅದೇ ಥರ ಐತೆ. ಪೂಜೆ ಎಲ್ಲ ಆದಮೇಲೆ ಮತ್ತು ಅರಿಶಿನ ಕುಂಕುಮಕ್ಕೆ ಮುತ್ತೈದೆಯರು ಕರೆಯೋಣ ಅಂತ ಅಂದ್ಕೊಂಡೆ. ಇಷ್ಟೊತ್ತಿಗೆ ಬೆಳಗ್ಗೆ ಎಲ್ಲರ ಮನೆಯಲ್ಲೂ ಕೆಲಸ ಇರ್ತೈತಿ, ಯಾರೂ ಬರಲ್ಲ ಅಂದ್ಕೊಂಡು ಸಾಯಂಕಾಲ ಟೈಮ್ ಕರೆದ್ರಾಯ್ತು ಅಂತ ಅಂದ್ಕೊಂಡು ಅಲ್ಲೇ ಅಕ್ಕಪಕ್ಕದಾಗಿರೋರು 1-2-3 ಜನನ ಕರೆದು ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬಿದೆ. ಆಮೇಲೆ ಸಾಯಂಕಾಲ ಕರೆದು ಎಲ್ಲರಿಗೂ ಉಡಿ ತುಂಬಿದ್ರಾಯ್ತು ಅಂದ್ಕೊಂಡು. ಫ್ರೆಂಡ್ಸ್ ನೋಡಿರಿ, ನನ್ನ ತುಳಸಿ ಪೂಜೆದ್ದು ಪೂಜಾ ವಿಧಾನ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ಧನ್ಯವಾದಗಳು.